ಕಾಫಿನಾಡು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲು ಅಂದರೆ ಪ್ರವಾಸಿಗರ ನೆಚ್ಚಿನ ಸ್ಪಾಟ್ ಕೂಡ ಹೌದು. ಆದರೆ ಈ ಒಂದು ಪ್ರಕೃತಿ ಸಾಲು ಸೋಲಾರಣ್ಯ ಇರ್ಬೋದು, ದಟ್ಟಾರಣ್ಯದ ಪ್ರದೇಶ ನಡುವೆ ಇದೆ, ಮತ್ತು ಕಂದಾಯ ಮತ್ತು ಅರಣ್ಯ ಭೂಮಿ ಕೂಡ ಇದೆ. ಮತ್ತು ಸ್ಥಳೀಯರಿಗೆ ಕೂಡ ಇದೊಂದು ಧಾರ್ಮಿಕ ಸ್ಥಳ. ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಮಾಣಿಕ್ಯ ದಾರ ಇರ್ಬೋದು, ಮುಳ್ಳಯ್ಯನಗಿರಿ ಸೇರಿದಂತೆ ಸೀತಾಳಗಿರಿ ಒಂದು ಪ್ರವಾಸಿ ಸ್ಥಳ ಪ್ರವಾಸಿಗರ. ಆದರೆ ಇಲ್ಲಿನ ಸ್ಥಳೀಯರಿಗೆ ಇದೊಂದು ಧಾರ್ಮಿಕ ಸ್ಥಳ. ಆದರೆ ಎಲ್ಲೋ ಒಂದು ಕಡೆ ಬರುವಂಥ ಪ್ರವಾಸಿಗರ ಹುಚ್ಚಾಟ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ನಾನು ಅದಕ್ಕೆ ಪೂರಕವಂತೆ ಒಂದು ದೃಶ್ಯವನ್ನು ಕೂಡ ತೋರಿಸ್ತೇನೆ. ದತ್ತಪೀಠದಿಂದ ಮಾಣಿಕ್ಯ ದಾರಕ್ಕೆ ತೆರಳುವಂಥ ಏನು ಗುಡ್ಡಗಾಡು ಪ್ರದೇಶ ಇದೆ, ಇಲ್ಲಿ ಪ್ರವಾಸಿಗರು ತಮ್ಮದೇ ಹಾದಿಯನ್ನು ಮಾಡ್ಕೊಂಡಿರುವಂಥದ್ದು. ತಮಗಿಚ್ಛೆ ಬಂದಂತೆ ಮೇಲ್ಭಾಗಕ್ಕೆ ಹೋಗ್ತಾರೆ, ಎಲ್ಲಿ ಬೇಕೆಂದ್ರೆ ಕೂಡ್ತಾರೆ. ಆ ಎತ್ತರದ ಗುಡ್ಡ ಪ್ರದೇಶಕ್ಕೂ ಕೂಡ ಹೋಗ್ತಾರೆ, ಅಲ್ಲಿ ಕಾಲ್ದಾರಿಗಳು ಕೂಡ ಆಗಿದೆ. ಇದು ಪ್ರವಾಸಿಗರಿಂದಲೇ ಕೂಡ ಆಗಿರುವಂಥದ್ದು. ಈ ಪ್ರವಾಸಿಗರ ಒಂದು ಹುಚ್ಚಾಟಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಜೀವಗಳನ್ನೇ ಬಲಿ ಪಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಒಂದು ವೇಳೆ ಮೇಲ್ಭಾಗಕ್ಕೆ ತೆರಳಿದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಂಜು ಆಗುವಂಥದ್ದು, ಮತ್ತು ಮಳೆಗಾಲದಲ್ಲಿ ಏನಾದರೂ ಈ ರೀತಿಯ ಪ್ರದೇಶಗಳಿಗೆ ಹೋದರೆ ಕಾಲು ಜಾರಿ ಬೀಳುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಪೂರಕವಂತೆ ಈಗಾಗಲೇ ಕೇರಳದ ಶ್ರೀನಂದ ಏನು ಮೇಲ್ಭಾಗದಿಂದ ಮೃತಪಟ್ಟು ಸಾವನ್ನಪ್ಪಿರುವಂಥದ್ದು ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮಕ್ಕೆ ಕೂಡ ಒಂದು ದೊಡ್ಡ ಹೊಡೆತ. ಹಲವು ಅನುಮಾನಗಳಿದೆ. ಯಾಕೆ ಮೃತಪಟ್ಟಲು, ಕಾಲ್ಜಾರ್ ಮೃತಪಟ್ಲ ಅಥವಾ ಸೆಲ್ಫಿ ತೆಗಿಲಿಕ್ಕೆ ಹೋಗಿ ಮೃತಪಟ್ಲ, ಹೀಗೆ ಹಲವು ಅನುಮಾನಗಳ ನಡುವೆ ಈಗ ಪ್ರವಾಸಿಗರು, ಆಕೆ ಮಾತ್ರ ಅಲ್ಲ, ಈಗಾಗಲೇ ನಾವು ದೃಶ್ಯಗಳು ನೋಡ್ಬೋದು, ಪ್ರವಾಸಿಗರು ಎಲ್ಲಂದರಲ್ಲಿ ಹೋಗ್ತಾರೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಮೂರಕ್ಕೂ ಕೂಡ ಸೇರುತ್ತೆ. ಪ್ರವಾಸೋದ್ಯಮ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಆದರೆ ಪ್ರತಿ ಹಂತದಲ್ಲೂ ಕೂಡ ಪ್ರವಾಸಿಗರು ಹೋಗೋ ಜಾಗದಲ್ಲಿ ಸಿಬ್ಬಂದಿಗಳನ್ನು ನೇಮಿಸೋದು ಸಾಕಷ್ಟು ಕಷ್ಟ ಕೂಡ ಹೌದು. ಹಾಗಾಗಿ ಪ್ರವಾಸಿಗರೇ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋಂಥ ಆಗ್ರಹ ಕೂಡ ಸ್ಥಳೀಯರು ಪ್ರತಿ ಬಾರಿ ಮಾಡ್ತಾಯಿದ್ರು. ಈ ಬಾರಿಯ ಘಟನೆಯ ನಂತರ ಸ್ಥಳೀಯರು ಒಂದು ಆಗ್ರಹ ಮಾಡ್ತಿರುವಂಥದ್ದು, ತಕ್ಷಣ ಏನು ಪ್ರವಾಸಿ ಸ್ಥಳಗಳಿದೆ, ನಿಗದಿತ ಪ್ರವಾಸಿ ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಕಡೆ ಏನಾದರೂ ಸೋಲಾರಣ್ಯದಲ್ಲಿ ಓಡಾಟ ಇರ್ಬೋದು, ಟ್ರೆಕ್ಕಿಂಗ್ ಮಾಡುವಂಥದ್ದು, ಇವ್ಯಾವನ್ನು ಕೂಡ ಮಾಡಿದರೆ ತಕ್ಷಣ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಒಂದು 4-5 ಪ್ರಕರಣಗಳು ಕೂಡ ದಾಖಲಾದರೆ ಅದಾದ ನಂತರ ಎಲ್ಲೋ ಒಂದು ಕಡೆ ಪ್ರವಾಸಿಗರು ಎಚ್ಚೆತ್ಕೊಳ್ಬಹುದು ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋಂಥದ್ದು. ಸೋಲಾರಣ್ಯ ಏನಿದೆ ಅದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರ್ಸ್ ಕೂಡ ಹೌದು. ಒಂದು ಕಡೆ ಸೋಲಾರಣ್ಯ, ಅದರ ಮಧ್ಯೆ ದಟ್ಟಾರಣ್ಯ, ಅದರ ನಡುವೆ ವನ್ಯಜೀವಿಗಳು, ಈ ಭಾಗದ ಸಸ್ಯ ರಾಶಿಗಳು, ಮತ್ತು ಸಾಕಷ್ಟು ಇಲ್ಲಿ ಔಷಧಿ ಸಸ್ಯ ಇರುವಂಥ ಗಿಡಗಳು ಇರುವಂಥ ಈ ಸ್ಥಳ ಎಲ್ಲೊಂದು ಕಡೆ ಪ್ರಕೃತಿಯ ರಮಣೀಯ ಸ್ಥಳವೂ ಹೌದು, ಧಾರ್ಮಿಕ ಸ್ಥಳವೂ ಹೌದು. ಆದರೆ ಪ್ರವಾಸಿಗರು ಮಾತ್ರ ಎಚ್ಚೆತ್ಕೊಳ್ಳಿ, ಅಂದರೆ ಮುಂದಿನ ದಿನಗಳಂತೂ ಭಾರಿ ದೊಡ್ಡ ಅವಘಡವನ್ನೇ ಎದುರಿಸಬೇಕಾಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಭಾಗದ ಜನರ ಅಭಿಪ್ರಾಯ ಕೂಡ ಹೌದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲು ಅಂದರೆ ಪ್ರವಾಸಿಗರ ನೆಚ್ಚಿನ ಸ್ಪಾಟ್ ಕೂಡ ಹೌದು. ಆದರೆ ಈ ಒಂದು ಪ್ರಕೃತಿ ಸಾಲು ಸೋಲಾರಣ್ಯ ಇರ್ಬೋದು, ದಟ್ಟಾರಣ್ಯದ ಪ್ರದೇಶ ನಡುವೆ ಇದೆ, ಮತ್ತು ಕಂದಾಯ ಮತ್ತು ಅರಣ್ಯ ಭೂಮಿ ಕೂಡ ಇದೆ. ಮತ್ತು ಸ್ಥಳೀಯರಿಗೆ ಕೂಡ ಇದೊಂದು ಧಾರ್ಮಿಕ ಸ್ಥಳ. ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಮಾಣಿಕ್ಯ ದಾರ ಇರ್ಬೋದು, ಮುಳ್ಳಯ್ಯನಗಿರಿ ಸೇರಿದಂತೆ ಸೀತಾಳಗಿರಿ ಒಂದು ಪ್ರವಾಸಿ ಸ್ಥಳ ಪ್ರವಾಸಿಗರ. ಆದರೆ ಇಲ್ಲಿನ ಸ್ಥಳೀಯರಿಗೆ ಇದೊಂದು ಧಾರ್ಮಿಕ ಸ್ಥಳ. ಆದರೆ ಎಲ್ಲೋ ಒಂದು ಕಡೆ ಬರುವಂಥ ಪ್ರವಾಸಿಗರ ಹುಚ್ಚಾಟ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ನಾನು ಅದಕ್ಕೆ ಪೂರಕವಂತೆ ಒಂದು ದೃಶ್ಯವನ್ನು ಕೂಡ ತೋರಿಸ್ತೇನೆ. ದತ್ತಪೀಠದಿಂದ ಮಾಣಿಕ್ಯ ದಾರಕ್ಕೆ ತೆರಳುವಂಥ ಏನು ಗುಡ್ಡಗಾಡು ಪ್ರದೇಶ ಇದೆ, ಇಲ್ಲಿ ಪ್ರವಾಸಿಗರು ತಮ್ಮದೇ ಹಾದಿಯನ್ನು ಮಾಡ್ಕೊಂಡಿರುವಂಥದ್ದು. ತಮಗಿಚ್ಛೆ ಬಂದಂತೆ ಮೇಲ್ಭಾಗಕ್ಕೆ ಹೋಗ್ತಾರೆ, ಎಲ್ಲಿ ಬೇಕೆಂದ್ರೆ ಕೂಡ್ತಾರೆ. ಆ ಎತ್ತರದ ಗುಡ್ಡ ಪ್ರದೇಶಕ್ಕೂ ಕೂಡ ಹೋಗ್ತಾರೆ, ಅಲ್ಲಿ ಕಾಲ್ದಾರಿಗಳು ಕೂಡ ಆಗಿದೆ. ಇದು ಪ್ರವಾಸಿಗರಿಂದಲೇ ಕೂಡ ಆಗಿರುವಂಥದ್ದು. ಈ ಪ್ರವಾಸಿಗರ ಒಂದು ಹುಚ್ಚಾಟಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಜೀವಗಳನ್ನೇ ಬಲಿ ಪಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಒಂದು ವೇಳೆ ಮೇಲ್ಭಾಗಕ್ಕೆ ತೆರಳಿದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಂಜು ಆಗುವಂಥದ್ದು, ಮತ್ತು ಮಳೆಗಾಲದಲ್ಲಿ ಏನಾದರೂ ಈ ರೀತಿಯ ಪ್ರದೇಶಗಳಿಗೆ ಹೋದರೆ ಕಾಲು ಜಾರಿ ಬೀಳುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಪೂರಕವಂತೆ ಈಗಾಗಲೇ ಕೇರಳದ ಶ್ರೀನಂದ ಏನು ಮೇಲ್ಭಾಗದಿಂದ ಮೃತಪಟ್ಟು ಸಾವನ್ನಪ್ಪಿರುವಂಥದ್ದು ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮಕ್ಕೆ ಕೂಡ ಒಂದು ದೊಡ್ಡ ಹೊಡೆತ.
ಹಲವು ಅನುಮಾನಗಳಿದೆ. ಯಾಕೆ ಮೃತಪಟ್ಟಳು, ಕಾಲ್ಜಾರ್ ಮೃತಪಟ್ಲ ಅಥವಾ ಸೆಲ್ಫಿ ತೆಗಿಲಿಕ್ಕೆ ಹೋಗಿ ಮೃತಪಟ್ಲ, ಹೀಗೆ ಹಲವು ಅನುಮಾನಗಳ ನಡುವೆ ಈಗ ಪ್ರವಾಸಿಗರು, ಆಕೆ ಮಾತ್ರ ಅಲ್ಲ, ಈಗಾಗಲೇ ನಾವು ದೃಶ್ಯಗಳು ನೋಡ್ಬೋದು, ಪ್ರವಾಸಿಗರು ಎಲ್ಲಂದರಲ್ಲಿ ಹೋಗ್ತಾರೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಮೂರಕ್ಕೂ ಕೂಡ ಸೇರುತ್ತೆ. ಪ್ರವಾಸೋದ್ಯಮ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಆದರೆ ಪ್ರತಿ ಹಂತದಲ್ಲೂ ಕೂಡ ಪ್ರವಾಸಿಗರು ಹೋಗೋ ಜಾಗದಲ್ಲಿ ಸಿಬ್ಬಂದಿಗಳನ್ನು ನೇಮಿಸೋದು ಸಾಕಷ್ಟು ಕಷ್ಟ ಕೂಡ ಹೌದು. ಹಾಗಾಗಿ ಪ್ರವಾಸಿಗರೇ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋಂಥ ಆಗ್ರಹ ಕೂಡ ಸ್ಥಳೀಯರು ಪ್ರತಿ ಬಾರಿ ಮಾಡ್ತಾಯಿದ್ರು. ಈ ಬಾರಿಯ ಘಟನೆಯ ನಂತರ ಸ್ಥಳೀಯರು ಒಂದು ಆಗ್ರಹ ಮಾಡ್ತಿರುವಂಥದ್ದು, ತಕ್ಷಣ ಏನು ಪ್ರವಾಸಿ ಸ್ಥಳಗಳಿದೆ, ನಿಗದಿತ ಪ್ರವಾಸಿ ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಕಡೆ ಏನಾದರೂ ಸೋಲಾರಣ್ಯದಲ್ಲಿ ಓಡಾಟ ಇರ್ಬೋದು, ಟ್ರೆಕ್ಕಿಂಗ್ ಮಾಡುವಂಥದ್ದು, ಇವ್ಯಾವನ್ನು ಕೂಡ ಮಾಡಿದರೆ ತಕ್ಷಣ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ 4-5 ಪ್ರಕರಣಗಳು ಕೂಡ ದಾಖಲಾದರೆ ಅದಾದ ನಂತರ ಇಲ್ಲೊಂದು ಕಡೆ ಪ್ರವಾಸಿಗರು ಎಚ್ಚೆತ್ಕೊಳ್ಬಹುದು ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋಂಥದ್ದು. ಸೋಲಾರಣ್ಯ ಏನಿದೆ ಅದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರ್ಸ್ ಕೂಡ ಹೌದು. ಒಂದು ಕಡೆ ಸೋಲಾರಣ್ಯ, ಅದರ ಮಧ್ಯೆ ದಟ್ಟಾರಣ್ಯ, ಅದರ ನಡುವೆ ವನ್ಯಜೀವಿಗಳು, ಈ ಭಾಗದ ಸಸ್ಯ ರಾಶಿಗಳು ಮತ್ತು ಸಾಕಷ್ಟು ಇಲ್ಲಿ ಔಷಧಿ ಸಸ್ಯ ಇರುವಂಥ ಗಿಡಗಳು ಇರುವಂಥ ಈ ಸ್ಥಳ ಎಲ್ಲೊಂದು ಕಡೆ ಪ್ರಕೃತಿಯ ರಮಣೀಯ ಸ್ಥಳವೂ ಹೌದು, ಧಾರ್ಮಿಕ ಸ್ಥಳವೂ ಹೌದು. ಆದರೆ ಪ್ರವಾಸಿಗರು ಮಾತ್ರ ಎಚ್ಚೆತ್ಕೊಳ್ಳಿ, ಅಂದರೆ ಮುಂದಿನ ದಿನಗಳಂತೂ ಭಾರಿ ದೊಡ್ಡ ಅವಘಡವನ್ನೇ ಎದುರಿಸಬೇಕಾಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಭಾಗದ ಜನರ ಅಭಿಪ್ರಾಯ ಕೂಡ ಹೌದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲು ಅಂದರೆ ಪ್ರವಾಸಿಗರ ನೆಚ್ಚಿನ ಸ್ಪಾಟ್ ಕೂಡ ಹೌದು. ಆದರೆ ಈ ಒಂದು ಪ್ರಕೃತಿ ಸಾಲು ಸೋಲಾರಣ್ಯ ಇರ್ಬೋದು, ದಟ್ಟಾರಣ್ಯದ ಪ್ರದೇಶ ನಡುವೆ ಇದೆ, ಮತ್ತು ಕಂದಾಯ ಮತ್ತು ಅರಣ್ಯ ಭೂಮಿ ಕೂಡ ಇದೆ. ಮತ್ತು ಸ್ಥಳೀಯರಿಗೆ ಕೂಡ ಇದೊಂದು ಧಾರ್ಮಿಕ ಸ್ಥಳ. ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಮಾಣಿಕ್ಯ ದಾರ ಇರ್ಬೋದು, ಮುಳ್ಳಯ್ಯನಗಿರಿ ಸೇರಿದಂತೆ ಸೀತಾಳಗಿರಿ ಒಂದು ಪ್ರವಾಸಿ ಸ್ಥಳ, ಪ್ರವಾಸಿಗರ. ಆದರೆ ಇಲ್ಲಿನ ಸ್ಥಳೀಯರಿಗೆ ಇದೊಂದು ಧಾರ್ಮಿಕ ಸ್ಥಳ. ಆದರೆ ಎಲ್ಲೋ ಒಂದು ಕಡೆ ಬರುವಂಥ ಪ್ರವಾಸಿಗರ ಹುಚ್ಚಾಟ ಈಗ ದಿನೇ ದಿನೇ ಹೆಚ್ಚಾಗ್ತಿರುವಂಥದ್ದು. ನಾನು ಅದಕ್ಕೆ ಪೂರಕವಂತೆ ಒಂದು ದೃಶ್ಯವನ್ನು ಕೂಡ ತೋರಿಸ್ತೇನೆ. ದತ್ತಪೀಠದಿಂದ ಮಾಣಿಕ್ಯ ದಾರಕ್ಕೆ ತೆರಳುವಂಥ ಏನು ಗುಡ್ಡಗಾಡು ಪ್ರದೇಶ ಇದೆ, ಇಲ್ಲಿ ಪ್ರವಾಸಿಗರು ತಮ್ಮದೇ ಹಾದಿಯನ್ನು ಮಾಡ್ಕೊಂಡಿರುವಂಥದ್ದು. ತಮಗೆ ಇಚ್ಛೆ ಬಂದಂತೆ ಮೇಲ್ಭಾಗಕ್ಕೆ ಹೋಗ್ತಾರೆ, ಎಲ್ಲಿ ಬೇಕೆಂದ್ರೆ ಕೂಡ್ತಾರೆ. ಆ ಎತ್ತರದ ಗುಡ್ಡ ಪ್ರದೇಶಕ್ಕೂ ಕೂಡ ಹೋಗ್ತಾರೆ, ಅಲ್ಲಿ ಕಾಲ್ದಾರಿಗಳು ಕೂಡ ಆಗಿದೆ. ಇದು ಪ್ರವಾಸಿಗರಿಂದಲೇ ಕೂಡ ಆಗಿರುವಂಥದ್ದು. ಈ ಪ್ರವಾಸಿಗರ ಒಂದು ಹುಚ್ಚಾಟಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಜೀವಗಳನ್ನೇ ಬಲಿ ಪಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಒಂದು ವೇಳೆ ಮೇಲ್ಭಾಗಕ್ಕೆ ತೆರಳಿದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಂಜು ಆಗುವಂಥದ್ದು, ಮತ್ತು ಮಳೆಗಾಲದಲ್ಲಿ ಏನಾದರೂ ಈ ರೀತಿಯ ಪ್ರದೇಶಗಳಿಗೆ ಹೋದರೆ ಕಾಲು ಜಾರಿ ಬೀಳುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಪೂರಕವಂತೆ ಈಗಾಗಲೇ ಕೇರಳದ ಶ್ರೀನಂದ ಏನು ಮೇಲ್ಭಾಗದಿಂದ ಮೃತಪಟ್ಟು ಸಾವನ್ನಪ್ಪಿರುವಂಥದ್ದು ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮಕ್ಕೆ ಕೂಡ ಒಂದು ದೊಡ್ಡ ಹೊಡೆತ. ಹಲವು ಅನುಮಾನಗಳಿದೆ. ಯಾಕೆ ಮೃತಪಟ್ಟಳು, ಕಾಲ್ಜಾರ್ ಮೃತಪಟ್ಲ ಅಥವಾ ಸೆಲ್ಫಿ ತೆಗಿಲಿಕ್ಕೆ ಹೋಗಿ ಮೃತಪಟ್ಲ, ಹೀಗೆ ಹಲವು ಅನುಮಾನಗಳ ನಡುವೆ ಈಗ ಪ್ರವಾಸಿಗರು, ಆಕೆ ಮಾತ್ರ ಅಲ್ಲ, ಈಗಾಗಲೇ ನಾವು ದೃಶ್ಯಗಳು ನೋಡ್ಬೋದು, ಪ್ರವಾಸಿಗರು ಎಲ್ಲಂದರಲ್ಲಿ ಹೋಗ್ತಾರೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಮೂರಕ್ಕೂ ಕೂಡ ಸೇರುತ್ತೆ. ಪ್ರವಾಸೋದ್ಯಮ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಆದರೆ ಪ್ರತಿ ಹಂತದಲ್ಲೂ ಕೂಡ ಪ್ರವಾಸಿಗರು ಹೋಗೋ ಜಾಗದಲ್ಲಿ ಸಿಬ್ಬಂದಿಗಳನ್ನು ನೇಮಿಸೋದು ಸಾಕಷ್ಟು ಕಷ್ಟ ಕೂಡ ಹೌದು. ಹಾಗಾಗಿ ಪ್ರವಾಸಿಗರೇ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋಂಥ ಆಗ್ರಹ ಕೂಡ ಸ್ಥಳೀಯರು ಪ್ರತಿ ಬಾರಿ ಮಾಡ್ತಾಯಿದ್ರು. ಈ ಬಾರಿಯ ಘಟನೆಯ ನಂತರ ಸ್ಥಳೀಯರು ಒಂದು ಆಗ್ರಹ ಮಾಡ್ತಿರುವಂಥದ್ದು, ತಕ್ಷಣ ಏನು ಪ್ರವಾಸಿ ಸ್ಥಳಗಳಿದೆ, ನಿಗದಿತ ಪ್ರವಾಸಿ ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಕಡೆ ಏನಾದರೂ ಸೋಲಾರಣ್ಯದಲ್ಲಿ ಓಡಾಟ ಇರ್ಬೋದು, ಟ್ರೆಕ್ಕಿಂಗ್ ಮಾಡುವಂಥದ್ದು, ಇವ್ಯಾವನ್ನು ಕೂಡ ಮಾಡಿದರೆ ತಕ್ಷಣ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ 4-5 ಪ್ರಕರಣಗಳು ಕೂಡ ದಾಖಲಾದರೆ ಅದಾದ ನಂತರ ಇಲ್ಲೊಂದು ಕಡೆ ಪ್ರವಾಸಿಗರು ಎಚ್ಚೆತ್ಕೊಳ್ಬಹುದು ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋಂಥದ್ದು. ಸೋಲಾರಣ್ಯ ಏನಿದೆ ಅದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರ್ಸ್ ಕೂಡ ಹೌದು. ಒಂದು ಕಡೆ ಸೋಲಾರಣ್ಯ, ಅದರ ಮಧ್ಯೆ ದಟ್ಟಾರಣ್ಯ, ಅದರ ನಡುವೆ ವನ್ಯಜೀವಿಗಳು, ಈ ಭಾಗದ ಸಸ್ಯ ರಾಶಿಗಳು ಮತ್ತು ಸಾಕಷ್ಟು ಇಲ್ಲಿ ಔಷಧಿ ಸಸ್ಯ ಇರುವಂಥ ಗಿಡಗಳು ಇರುವಂಥ ಈ ಸ್ಥಳ ಎಲ್ಲೊಂದು ಕಡೆ ಪ್ರಕೃತಿಯ ರಮಣೀಯ ಸ್ಥಳವೂ ಹೌದು, ಧಾರ್ಮಿಕ ಸ್ಥಳವೂ ಹೌದು. ಆದರೆ ಪ್ರವಾಸಿಗರು ಮಾತ್ರ ಎಚ್ಚೆತ್ಕೊಳ್ಳಿ, ಅಂದರೆ ಮುಂದಿನ ದಿನಗಳಂತೂ ಭಾರಿ ದೊಡ್ಡ ಅವಘಡವನ್ನೇ
ಎದುರಿಸಬೇಕಾಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಭಾಗದ ಜನರ ಅಭಿಪ್ರಾಯ ಕೂಡ ಹೌದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.